ದುಡಿದರೆ ಪ್ರತಿಫಲ ಸಿಕ್ಕ ಸಿಗುತ್ತೈತೆ. ಅರ್ಕಳ್ಳಿ ವಂಶಸ್ತ್ರ ಕಥೆಯ ಕೇಳಿದರೆ ನೋಡಿದ ತಿಳಿತೈತೆ. ಬಸಪ್ಪ ಹನುಮವ್ವ 8 ಮಕ್ಕಳು ಮುಗುಳ ಜನಿಸೈತಿ. ಏ ಬಸಪ್ಪ ಹನುಮವ್ವ ದಂಪತಿಗಳಿಗೆ 8 ಮಕ್ಕಳು ಜನಿಸೈತಿ. 8 ಮಕ್ಕಳ ಕಥೆಯ ನಿಮಗ ತಿಳಿಸಿ ಹೇಳೋದೈತೆ. ಆ 8 ಮಕ್ಕಳ ಕಥೆಯು ನಿಮಗ ತಿಳಿಸಿ ಹೇಳೋದೈತೆ. ಒಗ್ಗಟ್ಟಿನಿಂದ ದುಡಿದರೆ ಪ್ರತಿಫಲ ಸಿಕ್ಕ ಸಿಗುತ್ತೈತೆ. ಅರ್ಕಳ್ಳಿ ವಂಶಸ್ತ್ರ ಕಥೆಯ ಕೇಳಿದರೆ ನಿಮಗ ತಿಳಿತೈತೆ. ಹಿರಿಮಗ ಎಂಬ ರಾಮಣ್ಣನೆಂಬುವ ಪುತ್ರ ಹುಟ್ಟೈತಿ. ಹಿರಿಮಗ ಅಲ್ಲಿ ರಾಮಣ್ಣನೆಂಬುವ ಪುತ್ರ ಹುಟ್ಟೈತಿ. ದೊಡ್ಡವನಪ್ಪ ಚಿಕ್ಕವನಪ್ಪ ಇನ್ನೂ ಕಥೆ ಐತಿ. ದೊಡ್ಡವನಪ್ಪ ಸಣ್ಣವನಪ್ಪ ಇನ್ನೂ ಕಥೆ ಐತಿ. ಒಗ್ಗಟ್ಟಿನಿಂದ ನಡೆದರೆ ಅರ್ಕಳ್ಳಿ ವಂಶಸ್ತ್ರ ಕಥೆಯ ಕೇಳಿದರೆ ನಿಮಗ ವಿರೂಪಾಕ್ಷ ಬಾಲಚಂದ್ರ ಎಂಬುವ ಇವರು ಮಕ್ಕಳು ಹುಟ್ಟೈತಿ. ವಿರೂಪಾಕ್ಷ ಬಾಲಚಂದ್ರ ಎಂಬುವ ಮಕ್ಕಳು ಹುಟ್ಟೈತಿ. ಸಣ್ಣ ಮಗನು ಜ್ಯೋತಪ್ಪ ಎಂಬುವ ಶಿಕ್ಷಕ ಆಗೈತಿ. ಸಣ್ಣ ಮಗನು ಜ್ಯೋತಪ್ಪ ಎಂಬುವ ಶಿಕ್ಷಕ ಆಗೈತಿ. ಒಗ್ಗಟ್ಟಿನಿಂದ ದುಡಿದರೆ ಅರ್ಕಳ್ಳಿ ವಂಶಸ್ತ್ರ ಕಥೆಯ